ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗಾಗಿ. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಜಾಬ್ ವೇಕೆನ್ಸೀಸ್ ಇದೆ. ಸೊ P1 ಪೋಸ್ಟ್ಗೆ 500 ವೇಕೆನ್ಸೀಸ್ನ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನಲ್ಲಿ 3 ಮೇಯಿಂದನೇ ಸ್ಟಾರ್ಟ್ ಆಗಿದೆ. ಸೊ ಅಪ್ಲಿಕೇಶನ್ನ ಲಾಸ್ಟ್ ಡೇಟ್ ಅಂದರೆ ಪೇಮೆಂಟ್ ಆಫ್ ಫೀಸ್ಗೆ 23/5/2025ವರೆಗೂ ಟೈಮ್ ಇದೆ. ಈ ಮಂತಿನ 23ವರೆಗೂ ಸಹ ಟೈಮ್ ಇದೆ. ನೆಕ್ಸ್ಟು ಇಲ್ಲಿ ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು 31 ಇದೆ. ಅದರಲ್ಲಿ 4 SCಗೆ, 2 ST, 8 OBC, EWS 3 ಮತ್ತು UR ಅನ್ರಿಜಿಸ್ಟರ್ಗೆ 14 ಇದೆ. ಮತ್ತು PWD ಕೆಟಗರಿಯಲ್ಲಿ OCಗೆ 1 ಇದೆ. ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ 6 ಇದೆ. ಮತ್ತು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮೆನ್ಗೆ 1 ಪೋಸ್ಟು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ವೇಕೆನ್ಸಿ ಇದೆ. ಹಾಗೆ ಯಾವ ಸ್ಟೇಟಲ್ಲಿ ಬೇರೆ ಬೇರೆ ಥರ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು, ಬೇರೆ ಸ್ಟೇಟಲ್ಲಿ ಚೆಕ್ ಮಾಡ್ತಿದ್ರೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಡೀಟೇಲ್ಸ್ ನೋಡೋದಾದರೆ ಎಲಿಜಿಬಿಲಿಟಿ 10th ಪಾಸ್ ಆಗಿರಬೇಕು. ಮತ್ತು ಮಿನಿಮಮ್ ನಮ್ಮ ಲೋಕಲ್ ಲ್ಯಾಂಗ್ವೇಜು ಮತ್ತು ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಬರಬೇಕು. ಮತ್ತು ಮಿನಿಮಮ್ ಏಜ್ ಬಂದು 18, ಮ್ಯಾಕ್ಸಿಮಮ್ ಏಜ್ ಬಂದು 26. ಮತ್ತು ನಂಬರ್ ಆಫ್ ಪೋಸ್ಟ್ 500 ಇದೆ. ಪೋಸ್ಟ್ ಈಸ್ ಆಫೀಸ್ ಅಸಿಸ್ಟೆಂಟ್ ಅಂದರೆ P1. ಸೊ ನೆಕ್ಸ್ಟ್ ನಾವು ಸ್ಕೇಲ್ ಆಫ್ ಪೇ ನೋಡೋದಾದರೆ 19,500 ಇಸ್ ಬೇಸಿಕ್ ಪೇ ಇದೆ. ಸೊ ಅಲ್ಲಿಂದ 37,000ವರೆಗೂ ಸಹ ಇದಾಗುತ್ತೆ. ಎಲಿಜಿಬಿಲಿಟಿ ಬಂದು ನ್ಯಾಷನಲಿಟಿ ನಾವು ನ್ಯಾಷನಲ್ ಆಫ್ ಇಂಡಿಯಾ, ನೇಪಾಲ್, ಭೂತಾನ್ ಇದೆಲ್ಲ ಸಹ ನ್ಯಾಷನಲಿಟಿ ನಡೆಯುತ್ತೆ. ಸೊ ಮತ್ತು ಏಜ್ ಬಂದುಬಿಟ್ಟು ಇಲ್ಲಿ ರಿಲ್ಯಾಕ್ಸೇಷನ್ ಇದೆ. ಸೊ SC ST ಕೆಟಗರಿ ಅವ್ರಿಗೆ 5 years ಇದೆ. OBC ಅವ್ರಿಗೆ 3 years ಆಫ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತು ಪರ್ಸನ್ ವಿತ್ ಡಿಸಬಿಲಿಟೀಸಿಗೆ 10 years ಇದೆ. ಮತ್ತು ಎಕ್ಸ್ ಸರ್ವಿಸ್ ಮೆನ್ನು ಮತ್ತು ಡಿಸೈಲ್ಡ್ ಎಕ್ಸ್ ಸರ್ವಿಸ್ ಮೆನ್ ಇವ್ರಿಗೆ 8 years ಇದೆ. ಇದಕ್ಕೆ ಅಪ್ ಟು ಏಜ್ ಲಿಮಿಟು 50 yearsವರೆಗೆ ಇದೆ. ವಿಡೋಸ್ಗೆ ಅವರಿಗೆಲ್ಲ ನೋಡೋದಾದರೆ ಏಜ್ ಲಿಮಿಟು 35 ಯಾವುದಕ್ಕಂದರೆ ಜನರಲ್ಲಿಗೆ, ಮತ್ತು 38 years OBCಗೆ, 40 years SC STಗೆ. ಸೊ ಇದು ಜಾಬ್ ನೋಟಿಫಿಕೇಷನ್ PDF ಬೇಕಂತಂದರೆ ನನ್ನ ವಾಟ್ಸಪ್ ಚಾನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಕಮೆಂಟ್ ಸೆಕ್ಷನ್ ಇದೆ, ಲಿಂಕ್ನ ಜಾಯಿನ್ ಆಗಿ ನೀವು ನೋಟಿಫಿಕೇಷನ್ನ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು. ಮತ್ತು ಯಾರ್ಯಾರು ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ.